ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋದ ಮಗ ಸುಮಾರು 3 ದಶಕಗಳ ಬಳಿಕ ಮನೆಗೆ ವಾಪಸ್ಸಾಗಿದ್ದಾನೆ. ಗುರುತೇ ಸಿಗದ ಮಗನನ್ನ ಅಪ್ಪ ಕಂಡು ಹಿಡಿದಿದ್ದಾರೆ. ಇಂದು ಗುಳ್ಳೆಯಿಂದ ತಂದೆ ಬಹುಕಾಲದ ತಪಸ್ಸಿಗೆ ಫಲ ಸಿಕ್ಕಿದೆ. ದೈವದ ಕಾರಣಿಕ ಫಲಿಸಿದೆ. ಡೀಟೇಲ್ಸ್ ಇಲ್ಲಿದೆ. ದೈವದ ಕಾರಣಿಕ ಮನೆಗೆ ಮರಳಿ ಬಂದ ಮಗ. ಗುರುತೇ ಸಿಗದ ಮಗನನ್ನ ಅಪ್ಪ ಕಂಡು ಹಿಡಿದಿದ್ದೇ ರೋಚಕ. ಇದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಪಡುಕಡೂರು ಎಂಬ ಗ್ರಾಮದ ಕತೆ. ಇಲ್ಲಿನ ಸುಂದರ ಪೂಜಾರಿ ಎಂಬುವರಿಗೆ 3 ಮಕ್ಕಳಲ್ಲಿ ಬೋಜಾ ಪೂಜಾರಿ ಎಂಬ ಓರ್ವ ಮಗನಿದ್ದ. ಆತ ಯಾವುದೋ ಒಂದು ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದ. ಹೋದವ ಬರೋಬ್ಬರಿ 28 ವರ್ಷ ಮನೆ ಕಡೆ ತಲೆ ಹಾಕಿಲ್ಲ, ಸಂಪರ್ಕವೇ ಇರಲಿಲ್ಲ. ಬದುಕಿದ್ದಾನೋ ಸತ್ತಿದ್ದಾನೋ ಎಂಬ ಮಾಹಿತಿಯು ಕುಟುಂಬಕ್ಕಿರಲಿಲ್ಲ. ತಂದೆ, ತಾಯಿ, ಸೋದರಿಯರು ದೈವದ ಮುಂದೆ ಮಾಡಿದ ಪ್ರಾರ್ಥನೆ, ಹೊತ್ತ ಹರಕೆ ಈಗ ಫಲ ಕೊಟ್ಟಿದೆ. ಮನೆ ಮಗ ಬೋಜಾ ಪೂಜಾರಿ ಮನೆಗೆ ಬಂದಿದ್ದಾನೆ. ಮಾತು ಮತ್ತು ದೈಹಿಕವಾಗಿ ಸಂಪೂರ್ಣ ಬದಲಾಗಿದ್ದ ಬೋಜಾ ಪೂಜಾರಿಯನ್ನ ತಂದೆ ಪತ್ತೆ ಹಚ್ಚಿದ್ದು ಕೈಯಲ್ಲಿರುವ ಒಂದು ಗುಳ್ಳೆಯಿಂದ. ಮದುವೆಯಾಗಿ ಪತ್ನಿ ಮಗಳ ಜೊತೆ ಹುಬ್ಬಳ್ಳಿಯಲ್ಲಿ ಸಂಸಾರ ಮಾಡಿಕೊಂಡಿರುವ ಬೋಜಾ ಅವರಿಗೆ ಮತ್ತೆ ತನ್ನ ಹುಟ್ಟೂರಿನ ಕಡೆ ಒಲವು ಮೂಡಿದೆ. ಊರಿಗೆ ಬಂದು ನೆಲೆ ಕಂಡುಕೊಳ್ಳುವ ಆಸೆ ಹುಟ್ಟಿದೆ. ಅಂದರೆ ನಾನು ಭಾಳ ಸಣ್ಣದಿಂದ ಹೋಟ್ಲಲ್ಲಿ ದುಡಿಯೋಕೆ ಹೋದವ ಮತ್ತು ನಾನು ಆ ಕಡೆ ಸೆಟ್ಲ್ ಆಗ್ಬಿಟ್ಟೆ. ಆ ಕಡೆ ಸೆಟ್ಲಿಂದ ನಮ್ಮದೇನು ಜೀವನ ಬೇರೆ ಆಯಿತು. ನಂಗೆ ಆ ಕಡೆ ಸೆಟ್ಲ್ ಆದವು ಮತ್ತು ಹೊಳಿ ಕಡೆ ಬಂದಿದ್ದಿಲ್ಲ. ಮನೆ ನೆನಪಾದ್ರೂ ಇನ್ನು ಕರ್ಕೊಂತಾರ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು. ಹೊಳಿ ಬಂದ್ರೆ ಏನಂತಾರೋ ಏನಿಲ್ಲೋ ಆ ಪರಿಸ್ಥಿತಿಗೋಸ್ಕರ ಬಂದಿದ್ದಿಲ್ಲ. ದೈವದ್ದೆಲ್ಲ ನಾವು ಮೊದಲು ಇಲ್ಲೇ ಮಾಡ್ತಿದ್ವಲ್ಲ, ಸಣ್ಣ ವಯಸ್ಸು ಬಾಲ್ಯದಿಂದಲೂ ನಾವು ಇಲ್ಲೇ ಮಾಡ್ಕೊತಿದ್ದವರು. ನೆನಪಿದ್ರೂ ಅವಾಗ ಬರೋ ಪರಿಸ್ಥಿತಿಯಲ್ಲಿ ಆಗ್ತಿದ್ದಿಲ್ಲ. ಏನಂತ ಗೊತ್ತಿಲ್ಲ, ಅದನ್ನು ಅದಕ್ಕೆ ಏನು ತಡೆ ಇತ್ತು ಏನಿತ್ತು ಅದು ಗೊತ್ತಿಲ್ಲ. ಏನು ನಮ್ಮ ಜೀವನದಲ್ಲಿ ಆಗಬೇಕಿತ್ತು, ಆಯ್ತು. ತಂದೆ ಖುಷಿಯಾಗಿದ್ದಾರೆ. ಇನ್ನು ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೈವಗಳ ಪವಾಡವನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಜನ ಇಟ್ಟ ನಂಬಿಕೆ ಮತ್ತು ಶ್ರದ್ಧೆಗೆ ತಕ್ಕ ಪ್ರತಿಫಲ ದೈವಗಳಿಂದ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಸಾವಿರ ಸಾಕ್ಷಿಗಳಿವೆ. ಈಗ ಮತ್ತೊಮ್ಮೆ ಸಾಬೀತಾಗಿದೆ. 80ರ ಹರಿಯದ ತಂದೆಯ ಬೇಸರ ಕಳೆದು ಮೊಗದಲ್ಲಿ ನಗು ಮೂಡಿದೆ. ಪಡುಕಡೂರಿನ ಭದ್ರಕಾಳಿ ಕೊಡಮಣಿತಾಯ ಬ್ರಹ್ಮ ಬೈದರ್ಕಳ ಗುಡಿಗೆ ತನ್ನ 12ನೇ ವಯಸ್ಸಿನಿಂದ ಇಂದಿನವರೆಗೆ ಸಲ್ಲಿಸುತ್ತಿರುವ ಚಾಕರಿಗೆ ಫಲ ಸಿಕ್ಕಿದೆ ಎಂದು ಮನೆ ಊರು ಸಂಭ್ರಮ ಪಟ್ಟಿದೆ. ತಂಗಿಗೆ ಎಲ್ಲ ಮದುವೆ ಮಾಡಿದೆ. ಅವಳನ್ನು ಕೆರವಸೆ ಕೊಟ್ಟದ್ದು. ಮಂತ್ರಾದಿ ಹತ್ರ 2-3 ಕಡೆಯಲ್ಲಿ ಕೇಳಿದೆ. ಆರೋಢ ಪ್ರಶ್ನೆಯಲ್ಲಿ ಕೇಳಿದೆ. ದೈವಗಳ ಹತ್ರ ಕೇಳಿದೆ. ಬರೆಸುತ್ತೇನೆ ಅಂತ ಹೇಳಿದ್ದು ಮಾತ್ರ ಬರಲಿಲ್ಲ. ಯುವದಲ್ಲಿ ಇದ್ದಂತ ತೋರ್ತದೆ. ಇಲ್ಲೇ ತೋರಿದೆ ನನಗೆ. ಯುವದಲ್ಲಿ ಇದ್ದರೆ ಬಂದರೆ ಬರ್ಬೋದು ಅಂತ ಒಂದು ಹಠ ಮಾಡಿದೆ. ಬಂದಾಗ ಖುಷಿ ಆಯ್ತಾ? ಭಾರಿ ಖುಷಿ ಉಂಟು. 60 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಂಥ ಸುಂದರ ಪೂಜಾರಿ ಅಂತ ಹೇಳುವವರು, ಅವರ ಮಗ ಬೋಜಾ ಅಂತ 27 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದವರು ಮತ್ತೆ ಪತ್ತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಸಾನ್ನಿಧ್ಯಗಳ ಹತ್ರ ಎಲ್ಲ ದೇವರ ಹತ್ರ ಅಪ್ಪಣೆಯನ್ನೆಲ್ಲ ಕೇಳಿದರು. ಆದರೆ ಕೊನೆಯದಾಗಿ ಒಂದು ಬ್ರಹ್ಮವೈದ್ಯರುಗಳ ಚಾಕರಿ ಮಾಡುವವರನ್ನೆಲ್ಲ ಬ್ರಹ್ಮವೈದ್ಯರುಗಳ ಅಪ್ಪಣೆ ಆಗಿತ್ತು. ಒಂದು ದಿವಸ ನಾನು ಕರೆಸಿ ಕೊಡ್ತೇನೆ ಅಂತ ಹೇಳುವ. ಈಗ ತಂದೆ ಮಗ ಈಗ ಒಟ್ಟಿಗಿದ್ದಾರೆ, ನಮ್ಮೊಟ್ಟಿಗೆ. ದೇವರುಗಳ ಅನುಗ್ರಹ ಅವರಿಗೆ ಆಗಿದೆ ಅಂತ ನಾವು ಭಾವಿಸ್ತೇವೆ. ಪಡುಕುಡೂರಿನ ಬೋಜಾ ಪೂಜಾರಿಯ 28 ವರ್ಷದ ಅಜ್ಞಾತವಾಸ ಮತ್ತು ವನವಾಸ ಪೂರ್ಣಗೊಂಡಿದೆ. ಇದನ್ನು ದೈವ ಪವಾಡ ಅಂತೇಳಿ ಕೆಲವರು ಕರೀತಾರೆ. ತಂದೆ ತಾಯಿಯ ಋಣ ತೀರಿಸಲು ಮಗ ಮತ್ತೆ 3 ದಶಕಗಳ ನಂತರ ಬಂದ ಅಂತ ಮಾತಾಡ್ತಾರೆ. ಅದೇನೇ ಆಗಲಿ, ಕುಟುಂಬ ಮತ್ತೆ ಒಂದಾಗಿದೆ. ಎಲ್ಲರೂ ಖುಷಿಯಿಂದ ಆ ದೇವರ ಮೊರೆಯನ್ನು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.